ಸಿಟ್ಟಾಗಿದ್ದ ಡಿಕೆಗೆ ಡಿಚ್ಚಿ ಕೊಟ್ಟರು ಸಿಎಂ ಆಪ್ತ ಮಂತ್ರಿ. ಹೈಕಮಾಂಡ್ ಬೆಂಬಲ ಸಿಎಂ ಸಿದ್ದರಾಮಯ್ಯಗೆ ಇದೆ. ಶಾಸಕರ ಬೆಂಬಲವು ಸಿದ್ದರಾಮಯ್ಯರ ಕಡೆಗೆ ಇದೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ 5 ವರ್ಷ ಇರಬಹುದು, 10 ವರ್ಷವೂ ಇರಬಹುದು. ಡಬಲ್ ಶಾಕ್ ಇದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂದ್ರೆ ಸಿದ್ದರಾಮಯ್ಯರ ಬೆಂಬಲದ ಹೊರತು ಸಾಧ್ಯವೇ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಸಿಂಪಲ್ ಲಾಜಿಕ್. ಈಗ ನೋಡಿ, ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ ಒಬ್ಬ ಸಚಿವ ಹೇಳಿರುವಂತಹದ್ದು, ಹೈಕಮಾಂಡ್ ಬೆಂಬಲವು ಸಿಎಂ ಸಿದ್ದರಾಮಯ್ಯಗೆ ಇದೆ, ಶಾಸಕರ ಬೆಂಬಲವು ಸಿದ್ದರಾಮಯ್ಯರವರಿಗೆ ಇದೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ 5 ವರ್ಷ ಮಾತ್ರ ಅಲ್ಲ, 2028ರಲ್ಲೂ ಅವರೇ ಮುಂದುವರಿತಾರೆ ಅಂತ. ಮುಖ್ಯಮಂತ್ರಿ ಬದಲಾವಣೆ ಸಂಬಂಧ ಯಾವುದೇ ಚರ್ಚೆ ನಡೆದಿಲ್ಲ. ನವೆಂಬರ್ ಡೆಡ್ಲೈನ್ ಎಂದು ಯಾರೂ ಸಮಯ ನಿಗದಿ ಮಾಡಿಲ್ಲ. ಈಗ ಇನ್ನೂ ನವೆಂಬರ್ ಬರಲಿ ಮಾತನಾಡ್ತೇನೆ. ಇಂಧನ ಮಂತ್ರಿ ಕೆಜೆ ಜಾರ್ಜ್ ಹೇಳಿಕೆ ಪರೋಕ್ಷವಾಗಿ ಡಿಕೆಗೆ ಟಕ್ಕರ್ ಕೊಟ್ಟಂತೆ ಕಾಣ್ತಾ ಇದೆ. 224 ವಿಧಾನಸಭಾ ಕ್ಷೇತ್ರ, ಅದರಲ್ಲಿ 138 ಶಾಸಕರು ಕಾಂಗ್ರೆಸ್ ಶಾಸಕರೇ. 70ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯರಿಗೆ ಬೆಂಬಲಿಸುವುದಾದರೆ ಉಳಿದದ್ರಲ್ಲಿ ಅರ್ಧಕ್ಕರ್ಧ ಡಿಕೆ ಶಿವಕುಮಾರ್ ಪರ ವಾಲಿರ್ತಕ್ಕಂತಹ ಶಾಸಕರೇ. ಹೀಗೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಕೆಜೆ ಜಾರ್ಜ್ ಇಂಧನ ಸಚಿವ, ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ ಹಿರಿಯ ಜೀವಿ. ಸಿದ್ದರಾಮಯ್ಯರ ಪರ ಹೈಕಮಾಂಡ್ ನಾಯಕರು ಇದ್ದಾರೆ. ಇದು ಯಾರಿಗೆ ಹೇಳ್ತಾ ಇರೋದು? ಜನರಿಗಂತೂ ದೇವರಾಣೆ ಅಲ್ಲ, ಇನ್ನು ವಿರೋಧ ಪಕ್ಷದವರಿಗ ಅವರಿಗೂ ಅಲ್ಲ, ಸ್ವಪಕ್ಷದ ಸಿದ್ದರಾಮಯ್ಯರ ವಿರೋಧಿ ಬಣಕ್ಕೆ ಹೇಳ್ತಾ ಇರೋದು ಅನ್ನೋದು ಇದರ ಸ್ಪಷ್ಟ. ಸಾಕಷ್ಟು ಶಾಸಕರು ಸಿದ್ದರಾಮಯ್ಯರ ಬೆಂಬಲಕ್ಕಿದ್ದಾರೆ. ಹೈಕಮಾಂಡ್ನ ನಾಯಕರು, ಯಾರು ಹೈಕಮಾಂಡ್ ನಾಯಕರು? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡಿದು, ರಾಹುಲ್ ಗಾಂಧಿಯಿಂದ ಹಿಡಿದು, ಪ್ರಿಯಾಂಕ್ ಗಾಂಧಿಯಿಂದ ಹಿಡಿದು, ಸೋನಿಯಾ ಗಾಂಧಿಯಿಂದ ಹಿಡಿದು, ಹೀಗೆ ಬರುವಂತಹ ಎಲ್ಲ ನಾಯಕರು ಸಿದ್ದರಾಮಯ್ಯರಿಗೆ ಬೆಂಬಲ ಕೊಡ್ತಾರೆ. ಇನ್ನು ಉಳಿದಂತೆ ರಾಜ್ಯದ 138 ಕಾಂಗ್ರೆಸ್ ಶಾಸಕರು ಕೂಡ ಸಿದ್ದರಾಮಯ್ಯರ ಪರ ನಿಂತ್ಕೊಂಡಿದ್ದಾರೆ. ಬರೀ 5 ವರ್ಷ ಮಾತ್ರ ಮುಂದುವರಿಯೋದಲ್ಲ, ಮುಂದಿನ 10 ವರ್ಷವೂ ಕೂಡ, ಅಂದರೆ ಮುಂದಿನ 5 ವರ್ಷ 2028ರ ಚುನಾವಣೆಯಾಗಿ ಅಲ್ಲೂ ಕಾಂಗ್ರೆಸ್ ಗೆದ್ದು ಅಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳಿ ಯಾರು ಹೇಳ್ತಾ ಇರೋದು? ಇದು ಸಿದ್ದರಾಮಯ್ಯರ ಬಣದ ಪ್ರಮುಖ ಪ್ರಭಾವಿ ಸಚಿವ ಕೆಜೆ ಜಾರ್ಜ್. ಇದು ಯಾರಿಗೆ ಟಾಂಗ್ ಕೊಡ್ತಾ ಇರೋದು ಅನ್ನೋದು ಕೂಡ ರಾಜಕೀಯ ಸತ್ಯ ಗೊತ್ತಿದ್ದವರಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಅಧಿಕಾರ ಹಂಚಿಕೆಯನ್ನು ಪದೇ ಪದೇ ಚರ್ಚೆಗೆ ತರೋದು ಬೇಡ. ಪವರ್ ಶೇರಿಂಗ್ ವಿಚಾರವನ್ನು ನೀವು ಎಷ್ಟೇ ಬಾರಿ ತಂದರೂ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನೋ ಸಂದೇಶವನ್ನು ಕೆಜೆ ಜಾರ್ಜ್ ರವಾನಿಸಿದ್ರ. ಬ್ಯಾಕ್ ಟು ಬ್ಯಾಕ್ ದೆಹಲಿ ಪ್ರವಾಸವನ್ನು ಕೈಗೊಂಡರೂ ಕೂಡ ವರ್ಕೌಟ್ ಆಗೋದಿಲ್ಲ. ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ ಕೂಡಲೇ ಅಧಿಕಾರ ಹಂಚಿಕೆ ಚರ್ಚೆಗೆ ತರೋದಕ್ಕೆ ಹೋಗಬೇಡಿ, ಹೈಕಮಾಂಡ್ ನಾಯಕರ ಬೆಂಬಲವೂ ಕೂಡ ಸಿದ್ದರಾಮಯ್ಯರಿಗೆ ಇದೆ ಅಂಥೇಳಿ ಕೆಜೆ ಜಾರ್ಜ್ ಸಿದ್ದರಾಮಯ್ಯರ ಪರ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಟ್ಟಂತೆ ಕಾಣ್ತಾ ಇದೆ. ಸೊ ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭವೇ ಚರ್ಚೆ ಆಗ್ತಾ ಇರತಕ್ಕಂತಹದ್ದು ನಿಜಕ್ಕೂ ಕೂಡ ಎಲ್ಲದಕ್ಕೂ ಪುಷ್ಟಿ ಕೊಡುವಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.